ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮೋದಿ ಸರ್ಕಾರಕ್ಕೆ 11 ವರ್ಷ. ಜನರಿಗೆ ಸಿಕ್ಕಿದ್ದೇನು? ಬಡತನ ಎಲ್ಲಿಗೆ ಬಂತು? ಜೇಬಿಗೆ ಬಂತ ದುಡ್ಡು? ಅಭಿವೃದ್ಧಿಯಲ್ಲಿ ಧನ್ ಧನ ಧನ್. ಭಾರತಕ್ಕೆ ನಮೋ. ಉಗ್ರರಿಗೆ ಸಿಂಹ ಸ್ವಪ್ನ. ಕಾಶ್ಮೀರ ಏಕೀಕರಣ. ಇದೇ ಹೊತ್ತಿನ ವಿಶೇಷ. ಮೋದಿ ಸರ್ಕಾರ at 11. ನರೇಂದ್ರ ಮೋದಿ ಪ್ರಧಾನಿಯಾಗಿ ಬರೋಬ್ಬರಿ 11 ವರ್ಷ ಪೂರೈಸಿದ್ದಾರೆ. ಈ 11 ವರ್ಷದ ಅವಧಿಯಲ್ಲಿ ಪ್ರಧಾನಿಯಾಗಿ ಮೋದಿ ಭಾರತದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ವಿದೇಶಗಳಲ್ಲಿ ಭಾರತದ ಕೀರ್ತಿ ಪತಾಕಿಯನ್ನ ಮುಗಿಲೆತ್ತರದಲ್ಲಿ ಹಾರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಭಾರತೀಯರು ಅಂತ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಮೋದಿ ಮಾಡಿರುವಂತ ದೊಡ್ಡ ದೊಡ್ಡ ಸಾಧನೆಗಳು ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಅದು 2013-14 ಸಮಯ. UPA 2 ಸರ್ಕಾರದ ಹಗರಣಗಳಿಂದ ನರಳುತ್ತಿದ್ದಂತ ಸಮಯ. ದೆಹಲಿ ಗ್ಯಾಂಗ್ ರೇಪ್ನಿಂದ ದೇಶವೇ ಕಂಗಾಲಾಗಿದ್ದ ಟೈಮ್. UPA ದುರಾಡಳಿತಕ್ಕೆ ಜನ ಬೇಸತ್ತು ಹೋಗಿದ್ರು. UPA ಸರ್ಕಾರ ಅದ್ಯಾವ ಮಟ್ಟಿಗೆ ಹಗರಣಗಳನ್ನ ಮಾಡಿತ್ತು ಅಂದ್ರೆ, ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಸಂಘಟನೆ ಹುಟ್ಟುಕೊಂಡಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿಯಂತ ಪ್ರಮುಖರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ಹೊತ್ತಲ್ಲಿ ಲೋಕಸಭೆ ಚುನಾವಣೆಗೆ ಇನ್ನೊಂದು ವರ್ಷ ಇತ್ತು. ದೇಶದಲ್ಲಿ ನಿಧಾನಕ್ಕೆ ಚುನಾವಣೆಯ ಕಾವು ಏರ್ತಾ ಇತ್ತು. ಮೋದಿ ನೇತೃತ್ವದಲ್ಲಿ ಚುನಾವಣೆ ಅಖಾಡಕ್ಕಿಳಿದ ಕೇಸರಿ ಪಡೆ. ಭಾರಿ ವಿರೋಧದ ನಡುವೆ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ವಿರೋಧಿ ಅಲೆ ಎದ್ದಿತ್ತು. 2G ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ, ಕಲ್ಲಿದ್ದಲು ಹಗರಣ, ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ, ಆದರ್ಶ ಹೌಸಿಂಗ್ ಹಗರಣ, ಹೀಗೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರವನ್ನ ಎಸಗಿದ್ದ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಜನರಿಂದ ತಿರಸ್ಕೃತವಾಯಿತು. ಈ ವೇಳೆ ಇಡೀ ದೇಶದಲ್ಲಿ ತಮ್ಮ ಆಡಳಿತಕ್ಕಾಗಿ ನರೇಂದ್ರ ಮೋದಿ ಜನಪ್ರಿಯರಾಗಿದ್ರು. ಕಮಲ ಪಾಳೆಯದ ಪೋಸ್ಟರ್ ಬಾಯ್ ಆಗಿ ಹೊರಹೊಮ್ಮಿದ್ರು. ಆದ್ರೂ ನರೇಂದ್ರ ಮೋದಿಯನ್ನ ಪ್ರಧಾನಿಯಾಗಿ ಬಿಂಬಿಸಲು ಬಿಜೆಪಿಯಲ್ಲೇ ವಿರೋಧವಿತ್ತು. ಹಿರಿಯ ನಾಯಕ LK ಅಡ್ವಾಣಿ, ಸುಷ್ಮಾ ಸ್ವರಾಜ್ ಮೋದಿ ಅಭ್ಯರ್ಥಿ ಅಂತ ಬಿಂಬಿಸಲು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎರಡು 2013ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜನಾಥ್ ಸಿಂಗ್ ಅಧಿಕಾರವನ್ನ ವಹಿಸಿಕೊಂಡ್ರು. ರಾಜನಾಥ್ ಸಿಂಗ್ ಕೇಸರಿ ಪಡೆಯ ನಾಯಕತ್ವವನ್ನ ವಹಿಸಿಕೊಳ್ತಿದ್ದಂತೆ ಸಂಸದೀಯ ಮಂಡಳಿಯನ್ನ ಪುನರ್ರಚಿಸಿದ್ರು. ಅದರಲ್ಲಿ ಮೋದಿಗೆ ಸ್ಥಾನವನ್ನ ನೀಡಿದ್ರು. ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ ಅನ್ನೋದು ರಾಜನಾಥ್ ಸಿಂಗ್ಗೆ ಗೊತ್ತಿತ್ತು. ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಭಾರೀ ವಿರೋಧದ ನಡುವೆಯೂ ನರೇಂದ್ರ ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದ್ರು. ಸೆಪ್ಟೆಂಬರ್ 12, 2013ರ ರಾತ್ರಿ 8 ಗಂಟೆಯ ವೇಳೆ ಮೋದಿ ಅಧಿಕೃತ ಅಭ್ಯರ್ಥಿಯಾಗಿದ್ರು. ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಮೋದಿಗೆ ಜನಾಶೀರ್ವಾದ. ಮೋದಿ ನೇತೃತ್ವದಲ್ಲಿ ಕಮಲ ಪಾಳೆಯಕ್ಕೆ ಅಭೂತಪೂರ್ವ ಜಯ. 2014ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವಾರಣಾಸಿ ಮತ್ತು ವಡೋದರ 2 ಕಡೆಯಿಂದ ಸ್ಪರ್ಧಿಸಿದ್ರು. 2 ಕಡೆಯೂ ಅಭೂತಪೂರ್ವ ಜಯ ಸಾಧಿಸಿದ್ರು. ಅಲ್ಲದೆ ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಮೋದಿಗೆ ಕಂಡು ಕೇಳರಿಯದ ರೀತಿಯಲ್ಲಿ ಜನರ ಆಶೀರ್ವಾದ ಸಿಕ್ಕಿತ್ತು. ಅಲ್ಲದೆ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುವ ಮಟ್ಟಿಗೆ ಬೆಳೆದು ನಿಂತಿತ್ತು. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 282 ಸ್ಥಾನಗಳನ್ನ ಗೆದ್ದು ಪ್ರತಿಪಕ್ಷಗಳು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿತ್ತು. ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಅಧಿಕೃತ ಪ್ರತಿಪಕ್ಷ ನಾಯಕ ಸ್ಥಾನ ಪಡೆಯಲು ಸಹ ವಿಫಲವಾಗಿತ್ತು. ಆ ರೀತಿ ಭಾರತದ ಜನ ಕಾಂಗ್ರೆಸ್ ಅನ್ನೋ ಪಕ್ಷವನ್ನ ಕಸದ ಬುಟ್ಟಿಗೆ ಎಸೆದಿದ್ರು.
ಕೆಂಪು ಕೋಟೆಯಿಂದ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದ ಮೋದಿ. ಸ್ವಚ್ಛತೆಗೆ ಸ್ವಚ್ಛ ಭಾರತ್, ಸಮಗ್ರ ಅಭಿವೃದ್ಧಿಗೆ ಜನ್ಧನ್. 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಭಾರತದ ಜನ ಪ್ರಧಾನಿ ನರೇಂದ್ರ ಮೋದಿ ಮೇಲೆ ಭಾರಿ ನಿರೀಕ್ಷೆಗಳನ್ನ ಇಟ್ಟಿದ್ರು. ಭ್ರಷ್ಟಾಚಾರದ ಪ್ರಕರಣಗಳಿಂದ ರೋಸಿ ಹೋಗಿದ್ದ ಜನ ಹಗರಣ ಮುಕ್ತ ಸರ್ಕಾರವನ್ನ ನೋಡಲು ಆಸೆ ಕಂಗಳಿಂದ ಎದುರು ನೋಡ್ತಿದ್ರು. ನರೇಂದ್ರ ಮೋದಿ ಭಾರತದ ಜನ ತಮ್ಮ ಮೇಲಿಟ್ಟಿದ್ದ ವಿಶ್ವಾಸಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದ ರೀತಿಯಲ್ಲಿ ಆಡಳಿತವನ್ನ ನಡೆಸಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿ ಅಂತ ಹೇಳಿದ್ರು. ಅಲ್ಲದೆ ಕೆಂಪು ಕೋಟೆಯ ಮೇಲೆ ನಿಂತು ಮಾಡಿದ ಮೊದಲ ಭಾಷಣದಲ್ಲಿ ಸ್ವಚ್ಛತೆಯ ಕುರಿತು ಮಾತನಾಡಿದ್ರು. ಅದರಿಂದ ಆಗಿರೋ ಪರಿಣಾಮ ಎಂಥದ್ದು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಹಾಗಿದ್ರೆ ಸ್ವಚ್ಛ ಭಾರತ್ನಿಂದ ಆಗಿರೋ ಉಪಯೋಗಗಳು ಏನು ಅನ್ನೋದನ್ನ ನೋಡೋದಾದ್ರೆ, ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಸ್ವಚ್ಛತೆಯ ಕುರಿತು ಭಾರತೀಯರು ಅತೀವ ನಿರ್ಲಕ್ಷ್ಯವನ್ನ ವಹಿಸಿದ್ರು. ಮೋದಿ ಸ್ವಚ್ಛ ಭಾರತ್ ಯೋಜನೆ ಆರಂಭಿಸಿದ ಬಳಿಕ ದೇಶದಲ್ಲಿ 12 ಕೋಟಿ ಶೌಚಾಲಯಗಳ ನಿರ್ಮಾಣ ಮಾಡಲಾಗಿದೆ. ಸ್ವಚ್ಛ ಭಾರತ್ ಯೋಜನೆ ಭಾರತೀಯ ರೈಲ್ವೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿರೋದು ಜನರ ಕಣ್ಣೆದುರಿಗೆ ಕಾಣುವಂತಿದೆ. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಭಾರತದ ರೈಲ್ವೆ ನಿಲ್ದಾಣಗಳು ಗಬ್ಬೆದ್ದು ನಾರುತ್ತಿದ್ವು. ಇಂಥ ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೆ ಇಲಾಖೆ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿದೆ. ರೈಲು ನಿಲ್ದಾಣಗಳ ಜೊತೆಗೆ ಪ್ರತಿಯೊಂದು ರೈಲಿನಲ್ಲೂ ನೈರ್ಮಲ್ಯ ಕಾಪಾಡಿಕೊಳ್ಳಲು ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಲಾಗ್ತಿದೆ. ಅಲ್ಲದೆ ಭಾರತದ ಬೃಹತ್ ನಗರಗಳು ಸೇರಿದಂತೆ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಸ್ವಚ್ಛತೆಗೆ ಒತ್ತು ನೀಡಲಾಗ್ತಿದೆ. ಸ್ವಚ್ಛ ಭಾರತ್ ಯೋಜನೆಯ ಅಡಿಯಲ್ಲಿ ನೈರ್ಮಲ್ಯಕ್ಕೆ ಒತ್ತು ನೀಡಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ನಗರಗಳಿಗೆ ಸ್ವಚ್ಛ ಭಾರತ್ ಪ್ರಶಸ್ತಿಯನ್ನ ನೀಡಲಾಗ್ತಿದೆ. ಭಾರತದಲ್ಲಿ ಸ್ವಚ್ಛ ಭಾರತ್ ಯೋಜನೆ ಆರಂಭಿಸಿರೋದ್ರಿಂದ 2014ಕ್ಕೆ ಹೋಲಿಸಿದರೆ 2019ರಲ್ಲಿ ಅತಿಸಾರ ಬೇದಿಗೆ ಬಲಿಯಾದವರಲ್ಲಿ 3 ಲಕ್ಷ ಜನ ಇಳಿಕೆಯಾಗಿದೆ ಅಂತ ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯೇ ಹೇಳಿದೆ. ಸ್ವಚ್ಛ ಭಾರತ್ ಯೋಜನೆಯಡಿ ಬಯಲು ಶೌಚ ಮುಕ್ತ ಗ್ರಾಮಗಳ ಪ್ರತಿಯೊಂದು ಕುಟುಂಬ ವಾರ್ಷಿಕವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಖರ್ಚು ಮಾಡ್ತಿದ್ದ. ಸುಮಾರು 50,000 ರೂಪಾಯಿ ಸರಾಸರಿ ಹಣ ಉಳಿತಾಯ ಮಾಡ್ತಿವೆ ಅಂತ ಅಂದಾಜಿಸಲಾಗಿದೆ. ಸ್ವಚ್ಛ ಭಾರತ್ ಅಡಿ ಬಯಲು ಶೌಚ ಮುಕ್ತ ಗ್ರಾಮಗಳಲ್ಲಿ ಶೌಚಾಲಯಗಳ ನಿರ್ಮಾಣದಿಂದಾಗಿ ಮಹಿಳೆಯರ ಸುರಕ್ಷತೆ ಹೆಚ್ಚಳವಾಗಿದೆ. ಭಾರತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದ ಆದ್ಯತೆ. ಹೆದ್ದಾರಿ ನಿರ್ಮಾಣ, ರೈಲ್ವೆ ಹಳಿಗಳ ಮೇಲ್ದರ್ಜೆಗೇರಿಸುವುದಕ್ಕೆ ಒತ್ತು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭಾರತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಮೂಲಸೌಕರ್ಯ ಅಭಿವೃದ್ಧಿಯಾದ್ರೆ ಮಾತ್ರ ಹೂಡಿಕೆದಾರರು ದೇಶದಲ್ಲಿ ಹೂಡಿಕೆ ಮಾಡ್ತಾರೆ. ಮೂಲಸೌಕರ್ಯ ಇಲ್ಲದೆ ಹೋದ್ರೆ ಹೂಡಿಕೆದಾರರು ಹೂಡಿಕೆ ಆಸಕ್ತಿಯನ್ನ ತೋರಲ್ಲ. ಹೀಗಾಗಿ ದೇಶದಲ್ಲಿ ಮೂಲಸೌಕರ್ಯ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಮೂಲಸೌಕರ್ಯ ಹೆಚ್ಚಾದ್ರೆ ಸಾರಿಗೆ ಸಂಪರ್ಕ ಸುಲಭವಾಗುತ್ತೆ ಅನ್ನೋದು ಸರ್ಕಾರಕ್ಕೆ ಗೊತ್ತು. ಹೀಗಾಗಿನೇ ದೇಶದಲ್ಲಿ ಹೆದ್ದಾರಿಗಳ ನಿರ್ಮಾಣ, ರೈಲ್ವೆ ಹಳಿಗಳ ಮೇಲ್ದರ್ಜೆಗೇರಿಸುವುದಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡಿದೆ. ಹಾಗಿದ್ರೆ ಮೋದಿ ಪ್ರಧಾನಿಯಾದ ಬಳಿಕ ಈ ವಲಯಗಳಲ್ಲಿ ಏನು ಸಾಧನೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, 2014ರಲ್ಲಿ ಭಾರತದಲ್ಲಿ 91,287 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿದ್ವು. 2024ರ ವೇಳೆಗೆ ಹೆದ್ದಾರಿಗಳ ವಿಸ್ತಾರ 1,46,204 ಕಿಲೋಮೀಟರ್ಗೆ ಏರಿಕೆ ಕಂಡಿದೆ. 2014ರಲ್ಲಿ ಪ್ರತಿದಿನ 12 ಕಿಲೋಮೀಟರ್ನಷ್ಟು ಹೊಸ ರಸ್ತೆ ನಿರ್ಮಾಣ ಮಾಡಲಾಗ್ತಿತ್ತು. 2024ರಲ್ಲಿ ಪ್ರತಿದಿನ 34 ಕಿಲೋಮೀಟರ್ನಷ್ಟು ವೇಗದಲ್ಲಿ ಹೆದ್ದಾರಿಗಳನ್ನ ನಿರ್ಮಿಸಲಾಗ್ತಿದೆ. ಹಳ್ಳಿ ಹಳ್ಳಿಗೂ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ 4 ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮಾಡಲಾಗಿದೆ. ಕಳೆದೊಂದು ದಶಕದಲ್ಲಿ ರೈಲ್ವೆ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಪ್ರಗತಿಗೆ ಶ್ರೀಕಾರ ಬರೆದಿದೆ. ಕಳೆದ 10 ವರ್ಷಗಳಲ್ಲಿ ಹೊಸದಾಗಿ 25,871 ಕಿಲೋಮೀಟರ್ನಷ್ಟು ಹೊಸ ರೈಲ್ವೆ ಹಳಿಗಳನ್ನ ಹಾಕಿದ್ದಾರೆ. 2024-25ರಲ್ಲಿ 1,681 ಲೋಕೋಮೋಟಿವ್ ನಿರ್ಮಿಸುವ ಮೂಲಕ ಈ ವಲಯದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ಅಮೆರಿಕ, ಯುರೋಪ್, ಜಪಾನ್ ಒಟ್ಟಾರೆಯಾಗಿ ಇಷ್ಟು ಲೋಕೋಮೋಟಿವ್ಗಳನ್ನ ನಿರ್ಮಿಸಿಲ್ಲ. ಸ್ವತಂತ್ರ ಬಂದು 60 ವರ್ಷಗಳು ಕಳೆದ್ರು
ಈಶಾನ್ಯ ಭಾರತದ ರಾಜ್ಯಗಳಿಗೆ ರೈಲ್ವೆ ಸಂಪರ್ಕ ಕಲ್ಪಿಸಲು ಯಾವ ಸರ್ಕಾರವೂ ಕೂಡ ಮುಂದಾಗಿರಲಿಲ್ಲ. ಆದರೆ ಮೋದಿ ಪ್ರಧಾನಿಯಾದ ಬಳಿಕ ಈಶಾನ್ಯ ಭಾರತದ ಪ್ರತಿಯೊಂದು ರಾಜ್ಯಗಳಿಗೂ ರೈಲ್ವೆ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಭಾರತೀಯ ರೈಲ್ವೆಯಲ್ಲಿ ಆದ ಕ್ರಾಂತಿಯಿಂದ ಪ್ರತಿದಿನ 3 ಲಕ್ಷ ಪ್ರಯಾಣಿಕರಿಗೆ ರೈಲ್ವೆ ಸೇವೆ ದೊರೆಯುತ್ತಿದೆ. ಉಡಾನ್ ಯೋಜನೆಯ ಮೂಲಕ ವಿಮಾನಯಾನ ವಲಯದಲ್ಲೂ ಸರ್ಕಾರ ಕ್ರಾಂತಿ ಮಾಡಿದ್ದು 2014ರಲ್ಲಿದ್ದ ವಿಮಾನ ನಿಲ್ದಾಣಗಳ ಸಂಖ್ಯೆ 74ರಿಂದ 2025ರಲ್ಲಿ 160ಕ್ಕೇರುವಂತೆ ಮಾಡಿದೆ. ಮೂಲಸೌಕರ್ಯ ವಲಯದಲ್ಲಿ ಮಾತ್ರ ಸರ್ಕಾರ ಕ್ರಾಂತಿ ಮಾಡಿಲ್ಲ, ಬದಲಿಗೆ ಇನ್ನು ಅನೇಕ ವಲಯಗಳಲ್ಲಿ ಸರ್ಕಾರ ಕ್ರಾಂತಿಕಾರಕ ಬದಲಾವಣೆಗಳನ್ನ ತಂದಿದೆ. ಮೋದಿ ಪ್ರಧಾನಿಯಾದ ಬಳಿಕ ಬಡತನ ನಿವಾರಣೆಗೆ ಹೆಚ್ಚಿನ ಒತ್ತನ್ನ ನೀಡಿದ್ರು. ಜೊತೆಗೆ ಭಾರತಕ್ಕೆ ಪದೇ ಪದೇ ಕಾಟ ಕೊಡ್ತಿದ್ದ ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ. ಭಾರತದಲ್ಲಿ ಕಾಶ್ಮೀರ ಏಕೀಕರಣ ಮಾಡಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಭಾರತದ ಅಭಿವೃದ್ಧಿಗೆ ಮಾತ್ರವೇ ಅಲ್ಲ, ಬಡತನ ನಿವಾರಣೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ. ಸ್ವತಃ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ವರದಿಯಲ್ಲಿ ಭಾರತದಲ್ಲಿ ಬಡತನ ನಿವಾರಣೆ ಆಗ್ತಾ ಇದೆ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಭಾರತಕ್ಕೆ ಕಾಟ ಕೊಡ್ತಿದ್ದ ಉಗ್ರರನ್ನ ಸಹ ಮಟ್ಟ ಹಾಕಿದ್ದಾರೆ. ಜೊತೆಗೆ ಕಾಶ್ಮೀರವನ್ನ ಏಕೀಕರಣ ಮಾಡಿ ಬಿಜೆಪಿ ನೀಡಿದ್ದ ಭರವಸೆಯನ್ನ ಈಡೇರಿಸಿದ್ದಾರೆ. ಇದರ ಗರೀಬಿ ಹಠಾವೋ ಅಥವಾ ಬಡತನ ನಿವಾರಣೆ ಇದು 1971ರ ಚುನಾವಣೆಯ ವೇಳೆ ಇಂದಿರಾ ಗಾಂಧಿಯವರ ಘೋಷಣೆಯಾಗಿತ್ತು. ತಾವು ಅಧಿಕಾರಕ್ಕೆ ಬಂದ್ರೆ ಭಾರತದಿಂದ ಬಡತನವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿಯೇ ಅಲ್ಲ, ಅವರಾದ ಬಳಿಕ ಅನೇಕ ಜನ ಪ್ರಧಾನಿಗಳನ್ನ ಭಾರತ ಕಂಡಿದೆ. ಎಲ್ಲರೂ ಬಡತನವನ್ನ ನಿವಾರಣೆ ಮಾಡುವ ಭರವಸೆಯನ್ನ ನೀಡ್ತಾ ಬಂದಿದ್ರು. ಆದ್ರೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಿಜವಾದ ಸಾಧನೆ ಮಾಡಿದೆ. ಇದನ್ನ ಸ್ವತಃ ವಿಶ್ವ ಬ್ಯಾಂಕ್ ಒಪ್ಪಿದೆ. $34 ಕೋಟಿ ಇದ್ದ ಕಡು ಬಡವರ ಸಂಖ್ಯೆ 7 ಕೋಟಿಗೆ ಇಳಿಕೆ. ಕಡು ಬಡವರ ಸಂಖ್ಯೆ 27% 5.3ಕ್ಕೆ ಇಳಿಕೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಭಾರತದಲ್ಲಿ ಬಡತನ ನಿವಾರಣೆಗೆ ಕ್ರಮ ಕೈಗೊಂಡಿದ್ದಾರೆ. 2012-13ರಲ್ಲಿ ಭಾರತದಲ್ಲಿ ಕಡು ಬಡವರ ಸಂಖ್ಯೆ 34 ಕೋಟಿಯಷ್ಟಿತ್ತು. 2022-23ರಲ್ಲಿ ಭಾರತದಲ್ಲಿ 7,52 ಲಕ್ಷಕ್ಕೆ ಇಳಿಕೆಯಾಗಿದೆ. 2012ರಿಂದ 2023ರ ಅವಧಿಯಲ್ಲಿ ಭಾರತದಲ್ಲಿ ಕಡು ಬಡವರ ಸಂಖ್ಯೆ 27% 5ಕ್ಕೆ ಇಳಿಕೆಯಾಗಿದೆ ಅಂತ ಸ್ವತಃ ವಿಶ್ವ ಬ್ಯಾಂಕ್ ವರದಿ ಹೇಳಿದೆ. ಬಡತನ ನಿವಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಯುಪಿಐ. ಭಾರತದ ಪೇಮೆಂಟ್ ವ್ಯವಸ್ಥೆ ಕಾಪಿ ಮಾಡಿದ 12 ದೇಶಗಳು. ಭಾರತದಲ್ಲಿ ಬಡತನ ನಿವಾರಣೆ ಮಾಡುವಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಮಹತ್ವದ ಪಾತ್ರವನ್ನ ವಹಿಸಿದೆ. ಯುಪಿಐ ಅಂದ್ರೆ ಸಾಮಾನ್ಯವಾಗಿ ಜನರು ಕರೆಯುವಂತ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮೂಲಕ ಬಡತನ ನಿವಾರಣೆ ಸಾಧ್ಯವಾಗಿದೆ. ಹಲವು ದಶಕಗಳ ಸಾಧನೆಯನ್ನ 6 ವರ್ಷದಲ್ಲಿ ಭಾರತ ಸಾಧಿಸಿದೆ ಅಂತ ವಿಶ್ವ ಬ್ಯಾಂಕ್ ವರದಿ ಹೇಳಿದೆ. ಮೋದಿ ಪ್ರಧಾನಿಯಾದ ಬಳಿಕ ಸಮಗ್ರ ಆರ್ಥಿಕ ಅಭಿವೃದ್ಧಿ ಆಶಯದೊಂದಿಗೆ ಜನ್ಧನ್ ಯೋಜನೆಯನ್ನ ಆರಂಭಿಸಿದ್ರು. ಈ ಯೋಜನೆಯ ಅಡಿಯಲ್ಲಿ ಸುಮಾರು 55,22 ಲಕ್ಷ ಜನ್ಧನ್ ಖಾತೆಯನ್ನ ತೆರೆಯಲಾಗಿದೆ. ಬಡತನ ನಿವಾರಣೆಗೆ ನೆರವಾದ ಭಾರತದ ಪೇಮೆಂಟ್ ವ್ಯವಸ್ಥೆಯನ್ನ ಜಗತ್ತಿನ 12 ದೇಶಗಳು ಅಳವಡಿಕೆ ಮಾಡಿಕೊಂಡಿದೆ. ಈ ಮೂಲಕ ಡಿಜಿಟಲ್ ಪೇಮೆಂಟ್ ಟೀಕಾಕಾರರನ್ನ ಸುಮ್ಮನಾಗಿಸಲಾಗಿದೆ. ನೋಟ್ ಬ್ಯಾನ್ ಮೂಲಕ ನಕಲಿ ನೋಟು ಹಾವಳಿಗೆ ತಡೆ. ನಕಲಿ ನೋಟು ಪ್ರಿಂಟ್ ಮಾಡ್ತಿದ್ದವರಿಗೆ ಭರ್ಜರಿ ಶಾಕ್. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅತ್ಯಂತ ಮಹತ್ವದ ನಿರ್ಧಾರಗಳಲ್ಲಿ ನೋಟ್ ಬ್ಯಾಂಕ್ ಪ್ರಮುಖವಾದದ್ದು. ನವೆಂಬರ್ 8, 2016ರಂದು ರಾತ್ರಿ 8 ಗಂಟೆಗೆ ಮೋದಿ ಟಿವಿ ಮುಂದೆ ಹಾಜರಾಗಿದ್ರು. ರಾತ್ರಿ 8 ಗಂಟೆಗೆ ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಎಂದಾಗ ತರಹವಾರಿ ವಿಚಾರಗಳನ್ನ ಮುನ್ನೆಲೆಗೆ ಬಂದಿದ್ವು. ಪಾಕ್ ವಿರುದ್ಧ ಯುದ್ಧ ಘೋಷಣೆ ಮಾಡಬಹುದು ಅನ್ನೋ ಚರ್ಚೆ ನಡೆದಿತ್ತು. ಆದ್ರೆ ಅವತ್ತು ಅವರು ಆಗ ಚಲಾವಣೆಯಲ್ಲಿದ್ದ ₹500, 1,000 ನೋಟ್ ಬ್ಯಾನ್ ಮಾಡೋ ಘೋಷಣೆ ಮಾಡಿದ್ರು. ಈ ಮೂಲಕ ನಕಲಿ ನೋಟ್ ಪ್ರಿಂಟ್ ಮಾಡಿದವರಿಗೆ ಭರ್ಜರಿ ಶಾಕ್ ನೀಡಿದ್ರು.
ಭಾರತದ ಆರ್ಥಿಕತೆಗೆ ಬಿಗ್ ಬೂಸ್ಟ್ ನೀಡಿದ ಮೋದಿ 10 ವರ್ಷದಲ್ಲಿ ಟಾಪ್ 5 ಸ್ಥಾನಕ್ಕೆ ಭಾರತಕ್ಕೆ ಬಡ್ತಿ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಭಾರತದ ಆರ್ಥಿಕತೆಗೆ ಬಿಗ್ ಬೂಸ್ಟ್ ಸಿಕ್ಕಿದೆ. ಮೋದಿ ಪ್ರಧಾನಿಯಾಗೋ ವೇಳೆಗೆ ಭಾರತದ ಆರ್ಥಿಕತೆ 10ನೇ ಸ್ಥಾನದಲ್ಲಿತ್ತು. ಮೋದಿ ಕೈಗೊಂಡ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಸೇರಿ ಹಲವು ಯೋಜನೆಗಳಿಂದ ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಿರುವ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಮೋದಿ ಪ್ರಧಾನಿಯಾದ 10 ವರ್ಷದಲ್ಲಿ ನಮ್ಮ ಭಾರತ ಟಾಪ್ 5 ಸ್ಥಾನಕ್ಕೆ ಬಡ್ತಿ ಪಡೆದಿದೆ. ಕೆಲವೇ ತಿಂಗಳಲ್ಲಿ ಜಪಾನ್ ಹಿಂದಿಕ್ಕಿ 4ನೇ ಸ್ಥಾನಕ್ಕೇರಲಿದೆ. 2027-28ರ ವೇಳೆ ಟಾಪ್ 3 ಸ್ಥಾನಕ್ಕೇರಲಿದೆ. ವಿದೇಶಾಂಗ ನೀತಿಯಲ್ಲಿ ಮೋದಿ ಸರ್ಕಾರವೇ ಟಾಪರ್. ಜಗತ್ತಿನಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಮೋದಿ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಭಾರತದ ವಿದೇಶಾಂಗ ನೀತಿಯಲ್ಲಿ ಭಾರಿ ಬದಲಾವಣೆಯಾಗಿದೆ. ವಿದೇಶಗಳಲ್ಲಿ ನಾವು ಭಾರತೀಯರು ಅಂತ ಹೇಳಿಕೊಳ್ಳೋದಕ್ಕೆ ಹಿಂಜರಿಯೋ ಕಾಲವಿತ್ತು, ಅದು ಈಗಿಲ್ಲ. ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತ ಭಾರತೀಯರು ಹೆಮ್ಮೆಯಿಂದ ತಲೆ ಎತ್ತಿ ತಿರುಗುವಂತೆ ಮಾಡಿದ್ದಾರೆ. ಭಾರತದ ತ್ರಿವರ್ಣ ಧ್ವಜದ ಎದುರು ಜಗತ್ತು ಮಂಡಿಯೂರುವಂತೆ ಮಾಡಿದ್ದಾರೆ. रास्ते हैं संभल हम रहे हैं, कहानी विकास की विरासत के किस्से हैं. देश बदल रहा है, हम चल रहे हैं. देश बदल रहा है, हम चल रहे हैं. देश बदल रहा है, हम चल रहे हैं. रुकेंगे नहीं हम, झुकेंगे नहीं हम, गलत जो भी होगा सहेंगे नहीं हम. इरादों में अपने अटल हम रहे हैं, इरादों में अपने अटल हम रहे हैं. सफर चल रहा है, हम चल रहे हैं. देश बदल 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 रहा है, हम चल रहे हैं. ಅನುಚ್ಛೇದ 370 ರದ್ದು, ಜಮ್ಮು ಕಾಶ್ಮೀರ ಅವಿಭಾಜ್ಯ ಅಂಗ. ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯು ಚುನಾವಣೆ, ಗೆದ್ದ ಸಂವಿಧಾನ. ಭಾರತೀಯ ಜನತಾ ಪಕ್ಷದ ಹಿಂದಿನ ಅವತಾರ ಭಾರತೀಯ ಜನಸಂಘದ ಕಾಲದಿಂದಲೂ ಜಮ್ಮು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗವಾಗಿ ಮಾಡೋ ಭರವಸೆ ನೀಡಿತ್ತು. ಜನಸಂಘದ ಸ್ಥಾಪಕರಲ್ಲಿ ಒಬ್ಬರಾಗಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಏಕ್ ದೇಶ್ ಮೇ ದೋ ವಿಧಾನ್, ದೋ ಪ್ರಧಾನ್, ದೋ ನಿಶಾನ್ ನಹಿ ಚಲೇಗಾ ಅನ್ನೋ ಘೋಷಣೆಯನ್ನ ರೂಪಿಸಿದ್ರು. ಒಂದು ದೇಶದಲ್ಲಿ 2 ಸಂವಿಧಾನ, 2 ಪ್ರಧಾನಿ, 2 ಧ್ವಜಕ್ಕೆ ಆಸ್ಪದ ಇಲ್ಲ ಅಂತ ಹೇಳಿದ್ರು. ಬಿಜೆಪಿ ಸ್ಥಾಪನೆಯಾದ ದಿನದಿಂದಲೂ ತನ್ನ ಪ್ರಣಾಳಿಕೆಯಲ್ಲಿ ಅನುಚ್ಛೇದ 370 ರದ್ದು ಮಾಡೋ ಘೋಷಣೆ ಮಾಡಿತ್ತು. ಕೊನೆಗೂ 2019ರಲ್ಲಿ ಮೋದಿ 2ನೇ ಬಾರಿ ಪ್ರಧಾನಿ ಆಗ್ತಿದ್ದಂತೆ ಆರ್ಟಿಕಲ್ 370 ರದ್ದು ಮಾಡಿದ್ರು. ಇದಾದ ಬಳಿಕ ಕಳೆದ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತ ಚುನಾವಣೆ ನಡೆಸಿ ಸಂವಿಧಾನಕ್ಕೆ ಗೆಲುವು ಸಿಗುವಂತೆ ಮಾಡಿದ್ರು. ಕನಸಾಯ್ತು ಕೋಟ್ಯಾಂತರ ರಾಮ ಭಕ್ತರ ಶತಮಾನಗಳ ಕನಸು. ಬಿಜೆಪಿ ಅನ್ನೋ ಪಕ್ಷ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬರಲು ಕಾರಣವಾಗಿದ್ದೇ ರಾಮ ರಥಯಾತ್ರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಆಗ್ರಹಿಸಿ ಎಲ್.ಕೆ. ಅಡ್ವಾಣಿ ನೇತೃತ್ವದಲ್ಲಿ ನಡೆದಿದ್ದ ರಾಮ ರಥಯಾತ್ರೆ ಕೊನೆಗೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮಾಡುವ ಮೂಲಕ ಕೊನೆಯಾಗಿತ್ತು. ಇದಾಗಿ ಸುಮಾರು 2-3 ದಶಕ ರಾಮ ಮಂದಿರ ನಿರ್ಮಾಣದ ಕನಸು ಕನಸಾಗಿಯೇ ಉಳಿದಿತ್ತು. ಮೋದಿ 2ನೇ ಬಾರಿ ಅಧಿಕಾರಕ್ಕೆ ಬಂದ ಬಳಿಕ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಈ ಮೂಲಕ ಕೋಟ್ಯಾಂತರ ರಾಮ ಭಕ್ತರ ಶತಮಾನಗಳ ಕನಸು ನನಸು ಮಾಡಿದ್ರು. ಉಗ್ರರ ಹೆಡೆಮುರಿ ಕಟ್ಟುವಲ್ಲಿ ಸಫಲರಾದ ಪ್ರಧಾನಿ ನಮೋ. ಮೋದಿಗೆ ಹೋಗಿ ಹೇಳು ಎಂದಿದ್ದಕ್ಕೆ ಆಪರೇಷನ್ ಸಿಂಧೂರ. ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಭಾರತದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಮಿತಿಯೇ ಇರಲಿಲ್ಲ. ದೀಪಾವಳಿ ಪಟಾಕಿಗಳಂತೆ ಭಾರತದ ಹಲವು ನಗರಗಳಲ್ಲಿ ಬಾಂಬ್ ಸ್ಫೋಟ ಮಾಡ್ತಿದ್ರು. ಆದ್ರೆ ಮೋದಿ ಪ್ರಧಾನಿಯಾದ ಬಳಿಕ ಉಗ್ರರು ಜಮ್ಮು ಕಾಶ್ಮೀರದ ಗಡಿ ದಾಟಲು ಆಗ್ತಿಲ್ಲ. ಮೋದಿ ಪ್ರಧಾನಿಯಾದ ಆರಂಭದಲ್ಲಿ ಉಗ್ರರನ್ನ ಮಟ್ಟ ಹಾಕಲು ಪಾಕಿಸ್ತಾನಕ್ಕೆ ತಾಕೀತು ಮಾಡಿದ್ರು.
ಆದ್ರೆ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡ್ಲಿಲ್ಲ. ಪಠಾನ್ಕೋಟ್ನಲ್ಲಿ ಮೊದಲು ಉಗ್ರರು ಬಾಲ ಬಿಚ್ಚಿದ್ರು. ಆಗ ಪಾಕಿಸ್ತಾನಕ್ಕೆ ತನಿಖೆ ಮಾಡಲು ಭಾರತ ಅವಕಾಶ ನೀಡಿತು. ಇದರಿಂದ ಪಾಠ ಕಲಿಯದ ಪಾಕ್ ಪ್ರೇರಿತ ಉಗ್ರರು ಉರಿಯಲ್ಲಿ ದಾಳಿ ಮಾಡಿದ್ರು. ಉರಿಯಲ್ಲಿ ದಾಳಿ ಮಾಡ್ತಿದ್ದಂತೆ ಮೋದಿ ಕಣ್ಣು ಉರಿಯೋಕೆ ಶುರು ಮಾಡಿತು. ಈ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆದ್ರೂ ಪಾಕಿಸ್ತಾನದಲ್ಲಿದ್ದಂತ ಉಗ್ರರು ಪಾಠ ಕಲಿಲಿಲ್ಲ. 2019ರಲ್ಲಿ ಪುಲ್ವಾಮಾದಲ್ಲಿ ದಾಳಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಾಲ್ಕೋಟ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ನೆಲೆ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿತು. 2025ರಲ್ಲಿ ಮತ್ತೆ ಪಾಲ್ಗಾಮ್ನಲ್ಲಿ ಉಗ್ರರು ಬಾಲ ಬಿಚ್ಚಿದ್ರು. ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರು. ತಮ್ಮವರ ಜೊತೆಗೆ ತಮ್ಮನ್ನ ಕೊಲ್ಲಿ ಅಂದ್ರೆ ಹೋಗಿ ಮೋದಿಗೆ ಹೋಗಿ ಹೇಳುವಂತ ಉದ್ದಟತನವನ್ನ ಮೆರೆದಿದ್ರು. ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತ ಹೊಡೆದಿದೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ 11 ವರ್ಷವನ್ನ ಪೂರೈಸಿದ್ದಾರೆ. ಈ ಅವಧಿಯಲ್ಲಿ ಮೋದಿ ಸರ್ಕಾರ ಒಳ್ಳೆಯ ಸಾಧನೆಗಳನ್ನ ಮಾಡಿದೆ. ಯಾವ ನಂಬಿಕೆಯನ್ನ ಇಟ್ಟು ಭಾರತೀಯರು ಮೋದಿಗೆ ಪ್ರಧಾನಿ ಪಟ್ಟವನ್ನ ಕಟ್ಟಿದ್ರು ಆ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ. ಅಲ್ಲದೆ 2047ರ ವೇಳೆಗೆ ಭಾರತವನ್ನ ವಿಶ್ವ ಗುರಿ ಮಾಡುವ ಪಣವನ್ನ ತೊಟ್ಟಿದ್ದಾರೆ. ಇದರಲ್ಲಿ ಮೋದಿ ಸಕ್ಸಸ್ ಆಗ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.